ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಪಾನಿಪುರಿ ಮಾಡೋ ವಿಧಾನ ತೋರಿಸ್ತಿದ್ದೆ ಫ್ರೆಂಡ್ಸ್. ಮೊದಲಿಗೆ ಕುಕ್ಕರ್ನಲ್ಲಿ ಆಲೂಗಡ್ಡೆ ಬಟಾಣಿ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಲಿಡಬೇಕು ಫ್ರೆಂಡ್ಸ್. ಕುಕ್ಕರ್ ಮುಚ್ಚಳ ಮುಚ್ಚಿ ಸ್ಟವ್ ಹಚ್ಚಿ 3 ವಿಸಲ್ ಆಗೋ ಮಟ್ಟ ಬೇಯಲಿಟ್ಟು, ಈಗ ಬೆಂದಿದೆ ನೋಡಿ ಫ್ರೆಂಡ್ಸ್. 3 ವಿಸಲ್ ಆಗಿದೆ. ಓಪನ್ ಮಾಡ್ತಾ ಇದ್ದೀವಿ. ಈ ಥರ ಬೆಂದಿರ್ಬೇಕು ಫ್ರೆಂಡ್ಸ್. ಈಗ ಆಲೂಗಡ್ಡೆ ಸಿಪ್ಪೆ ತೆಗೆದು ಬಟಾಣಿ ಸೈಡಿಗೆ ಇಟ್ಟು ಪಲ್ಯ ಮಾಡ್ಕೊಬೇಕು. ಮೊದಲಿಗೆ ಬಾಣಲೆಗೆ ಎಣ್ಣೆ ಕಾಯಕ್ಕಿಟ್ಟು ಅದಕ್ಕಾದ ನಂತರ ಪೂರಿ ಹಾಕಿ ಕರಿಬೇಕು. ಚೆನ್ನಾಗಿ ಉಬ್ಬಿ ಬರ್ಬೇಕು ಫ್ರೆಂಡ್ಸ್ ಪೂರಿ. ಎಲ್ಲ ಪೂರಿನ ಇದೇ ಥರ ಕರೆದು ಇಟ್ಕೊಬೇಕು. ಈ ಥರ ಉಬ್ಬಿ ಬರೋಕೆ ನೋಡಿ ಫ್ರೆಂಡ್ಸ್. ಈ ಪಲ್ಯಕ್ಕೆ ಬಾಟ್ಲಿಗೆ ಬೇಯಿಸಿರೋ ಆಲೂಗಡ್ಡೆನ ಕಿವುಚ್ತಾ ಇದ್ದೀವಿ. ಬೇಯಿಸಿರೋ ಆಲೂಗಡ್ಡೆ ಕಿವುಚಿದ ನಂತರ ಅದಕ್ಕೆ ಬಟಾಣಿ ಹಾಕಿ, ಬೇಯಿಸಿದ ಬಟಾಣಿ ಹಾಕಿ ಆಲೂಗಡ್ಡೆ ಕಿವುಚಿದ ನಂತರ ಬೇಯಿಸಿದ ಬಟಾಣಿ ಹಾಕಬೇಕು ಫ್ರೆಂಡ್ಸ್. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿ ಸ್ವಲ್ಪ ಖಾರ ಪುಡಿ ಹಾಕಬೇಕು ಫ್ರೆಂಡ್ಸ್. ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಜಾರಿಗೆ ಪಾನಿ ಮಾಡೋಕ್ಕೆ ಹಸಿಮೆಣಸಿಕಾಯಿ, ಪುದೀನ, ಶುಂಠಿ, ಕೊತ್ತಂಬರಿ ಸೊಪ್ಪನ್ನು ರುಬ್ಬಕ್ಕೆ ಹಾಕ್ಬೇಕು ಫ್ರೆಂಡ್ಸ್. ಇದನ್ನು ನುಣ್ಣಗೆ ರುಬ್ಕೊಂಬರೋಣ ಫ್ರೆಂಡ್ಸ್. ಇದನ್ನು ಸೋದಿಸಿ ನೀರು ಹಾಕಿ ನೀಟಾಗಿ ಸೋದಿಸ್ಬೇಕು ಫ್ರೆಂಡ್ಸ್. ಇದಕ್ಕೆ ಬ್ಲ್ಯಾಕ್ ಸಾಲ್ಟು, ಚಾಟ್ ಮಸಾಲ ಸ್ವಲ್ಪ, ಎವರೆಸ್ಟ್ ಚಾಟ್ ಮಸಾಲ ಹಾಕ್ತೀನಿ ಫ್ರೆಂಡ್ಸ್ ನಾನು. ಪಾನಿ ಮಸಾಲ, ಎವರೆಸ್ಟ್ ಚಾಟ್ ಮಸಾಲ ಇದು. ಪಾನಿ ಮಸಾಲ ಹಾಕಿ ಹುಣಸೆ ರಸ ಹಾಕ್ಬೇಕು ಫ್ರೆಂಡ್ಸ್. ಹುಣಸೆ ರಸ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಪಾನಿಗೆ 2 ಸ್ಪೂನ್ ಬೆಲ್ಲ ಹಾಕ್ಬೇಕು ಫ್ರೆಂಡ್ಸ್. ನಿಮಗೆ ಟೇಸ್ಟ್ ತಕ್ಕಂಗೆ ಹಾಕ್ರಿ. ಈಗ ನೀಟಾಗಿ ಮಿಕ್ಸ್ ಮಾಡೋ ಫ್ರೆಂಡ್ಸ್. ನೀರು ಎಷ್ಟು ಬೇಕಾಗುತ್ತೋ ನಿಮಗೆ ನೋಡಿ ಹಾಕ್ಕೊಳ್ಳಿ. ಈ ಪಲ್ಯಕ್ಕೆ ಅದು ರುಬ್ಬಿರ್ತಾವಲ್ಲ ಪೇಸ್ಟು ಪಾನಿದು, ಅದು ಸ್ವಲ್ಪ ಹಾಕಿ ಕಲಸಿಡೋಣ ಫ್ರೆಂಡ್ಸ್. ಈಗ ಇಷ್ಟೇ ಪಾನಿಪುರಿ ಮಾಡೋ ವಿಧಾನ. ಇದನ್ನು ತೋರಿಸ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಈ ಪುರಿ ಒಳಗೆ ಪಲ್ಯ ಹಾಕಿ, ಈರುಳ್ಳಿ ಹಾಕಿ, ಟೊಮೊಟೊ ಹಾಕಿ, ಸೇವ್ ಹಾಕಿ, ಸ್ವೀಟ್ ಚಟ್ನಿ ಹಾಕಿ ತಿನ್ನಿ ಫ್ರೆಂಡ್ಸ್. ಇದು ವಿಡಿಯೋ ಎಲ್ಲ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.